ಮೊಟೆಗುಣಿ ಅಂತೇಳಿ ಮೊಟೆಗುಣಿ ಶಾಲೆ ಇದು ಎರಡನೇ ಸಲ ಬಂದಿರೋದು. ಮೊದಲೇ ಇದು ನೋಡಿ ಇದು ಬಾತ್ರೂಮು, ಇಲ್ಲಿ ಕಿಟಕಿ ಇದು ಭಾಗದ ಬೇರೆ ಕೊಟ್ಟಿತ್ತು ಒಂದ್ಸಲ, ಅದು ಸ್ಟುಡಿಯೋ ಬರಲಿಲ್ಲ. ಇದು ಎರಡನೇ ಸಲ ಬಂದಿರೋದು. ಇದು ಟಾಯ್ಲೆಟಲ್ಲೇ ಬಂದಿದೆ. ಅಂದರೆ ಮತ್ತೆ ಈಗ ಫೋನ್ ಮಾಡಿದ್ರು ಮತ್ತೊಂದು ಹಾವು ಬಂದಿದೆ ಅಂತೇಳಿ. ಕಾಳಿಂಗ್ ಸರ್ಪ ಅಂತಿದ್ರಪ್ಪ, ಕರಿನಾಗರ ಅಂತೆ. ಕರಿನಾಗರ ಇಲ್ಲಿಲ್ಲ, ಏನು ರೋಡ್ ಆ ಕಡೆ ಇರ್ಬೋದು. ಕಾಳಿಂಗ ಸರ್ಪ, ಕರಿನಾಗರ ಅಂದರೆ ಕಾಳಿಂಗ ಸರ್ಪ. ನಮ್ಮ ಈ ಏರಿಯಾದಲ್ಲಿ ಕರಿನಾಗರ ಇಲ್ಲ. ಅದೇ ಇದು ನಾಗರಾವೆ. ನಾಗರಾವದಲ್ಲಿ ಸ್ವಲ್ಪ ಗೋಧಿ ವರ್ಣ ಮತ್ತು ಎರಡು ಥರ ಇರ್ತದೆ. ಇದು ಸ್ವಲ್ಪ ಗೋಧಿ ಬಣ್ಣದ ನಾಗರಾವು. ಇಲ್ಲ ಅಂಥದ್ದೇನಿಲ್ಲ. ನಮ್ಮ ಮಕ್ಕಳ ಮಾತಾಡಿ ಕೇಳೋದಿಲ್ಲ, ಕಿವಿ ಇಲ್ಲ ಹಾವಿಗೆ, ಆಯಿತಾ? ಬರಬೇಡಿ, ನೋಡಿದ್ರೆ ನಿಮ್ಮ ಮಾತು ಕೇಳ್ಕೊ ಬರ್ತದೆಲ್ಲ ಸುಳ್ಳು. ಹಾವು ಬಂದಿದೆ, ನೀವು ಅದಕ್ಕೆ ಏನು ಬೇಕಾಗಿದೆ ಕೇಳಿದ್ರೆ, ಅಲ್ಲಿ ಬಾತ್ರೂಮಿಗೆ ಯಾಕೆ ಬಂದು ಕೇಳಿ ನೀರಿರುವಂಥ ಜಾಗ. ಈ ಟೈಮಲ್ಲಿ ನೀವು ಹಕ್ಕಿಗಳಿಗೆ ಹಾವುಗಳಿಗೆಲ್ಲ ಹೊರಗಡೆ ನೀರು ಸಿಕ್ಕಿದ್ರೆ ಇಂಥ ಜಾಗ ಬರೋದು. ಸ್ವಲ್ಪ ತಂಪು ಬೇಕೀಗ, ಅದಕ್ಕೋಸ್ಕರ ಹುಡುಕೊಂಡು ಬಾತ್ರೂಮಿಗೆ ಬಂದಿದೆ ಅಷ್ಟೇ. ಅಂದ್ರೆ ಒಂದು ಕಡೆ ಕೂತಿದ್ದಲ್ಲ, ಹೋಗೋ ಮನಸ್ಸಿಲ್ಲ ಅದಕ್ಕೆ. ಈ ಕ್ಯಾರ್ ಕಡೆ ಕೂತ್ಕೊಂಡಿದೆ, ಹಿಂದೆ ಹೋಗೋದೇ ಇಲ್ಲ ಇದು. ಓಡಕ್ಕೆ ರೆಡಿ. ನೀವು ಕಂಡಿದ್ದೀರ ಮೊನ್ನೆ ಸೈಜ್ ಬಂದ್ರೆ ಹಣ್ಣು ಇಲ್ಲೆಲ್ಲ ಬಿಟ್ಟಾಕೋಣ ಅಂತೇಳಿ. ಅಲ್ಲ ಹೇಳಿದ್ರಲ್ಲ ದೊಡ್ಡದು ಹಾಗೆ ಹೇಳ್ತೀವಲ್ಲ. ದೂರ ಬಿಟ್ಟದ್ದು, ದೂರ ಅಂದ್ರೆ ಒಂದು 2 ಕಿಲೋಮೀಟರ್ ಹಾಕಿ ಬಿಡ್ತೀವಿ ಆಯ್ತಾ. 2 ಕಿಲೋಮೀಟರ್ ಒಳಗಡೆ ಬಿಟ್ಟರೆ ಬರುವಂಥ ಚಾನ್ಸ್ ಇದೆ. ಹಾವಿನ ಹತ್ರ ಆಟ ಆಡೋದಿಲ್ಲ. ಹಾವು ಹಿಡಿಬೇಕು, ತಗೊಂಡೋಗಿ ಬಿಡಬೇಕು. ಆಟ ಆಡಿಸಿ ಹೋಗ್ಕೊಂಡು ವಾಟ್ಸಪ್ ವಿಡಿಯೋ ಮಾಡಬೇಕು, ಅದು ಇದೆಲ್ಲ ಕಚ್ಕೊಂಡವ್ರಿಗೆ ಜಾಸ್ತಿ ಆಯಿತಾ. ನಾ ಇವತ್ತವರೆಗೆ ಅದು ಬೇಕಾಗಿಲ್ಲ. ಹಾವಿನ ಬಗ್ಗೆ ಅರಿವು, ಹಾವು ಜೀವಂತವಾಗಿರ್ಬೇಕು ಅಷ್ಟೇ ನಾವು ಮಾತಾಡಬೇಕು. ಇದು ಈ ಆಟ ಮಾಡೋದು ನಿಮ್ಗೆ ತೋರಿಸೋದು ಇದಲ್ಲವ, ಎಷ್ಟೊತ್ತಿಗೂ ಮೋಸದ ಕೆಲಸ. ಹಣ ಹೆರಿ ಬಿಚ್ಚೋ, ಹಣ ಎಷ್ಟು ಗಂಟೆ ಇದೆಯೋ ಅದೆಲ್ಲ ತೋರಿಸೋದು ಬಿಸೋದಲ್ಲ ನಾವು ಮಾಡೋದಿಲ್ಲ. ಅದನ್ನು ತಗೊಂಡೋಗಿ ಆದಷ್ಟು ಬೇಗ ರಿಲೀಸ್ ಮಾಡಬೇಕು, ಅಷ್ಟೇ ಕೆಲಸ ಮಾಡೋದು. ಅದು ನಿಜವಾದ ಲಕ್ಷಣ ಗೊತ್ತಾಯ್ತು. ಹಣ ಎಷ್ಟು ಗಂಟೆದೆಯೋ ಎಡೆ ಬಿಚ್ಚು ತೋರಿಸೋ ಅದೆಲ್ಲ ಮಾಡ್ತಿದ್ರೆ ಒಂದಲ್ಲ ಒಂದು ದಿವಸ ಅವ್ರಾಗೆ ನಾವು ಕಚ್ಕೊಳ್ಳೋದೆ. ಅದಕ್ಕೆ ಬೇರೆ ಕಡೆಗೆ ಆಯ್ದೆ ಹುಡ್ಕೋಕೆ ಹೋಗೋದು ಬೇಡ ಅಲ್ಲ, ಅದಕ್ಕೆ ಬರೋದಲ್ಲ. ನನ್ನ ಪರಿಸ್ಥಿತಿ ಊಟ ಮಾಡಿ ನಾಳೆಗೆ ನಿಮ್ಗೆ ಗೊತ್ತಿಲ್ಲ ನಾಗೇಂದ್ರಣ್ಣ ಅಂತ ಇದ್ರು, ನಾನು ನೀರು ಸಪ್ಲೈ ಮಾಡ್ತಲ್ಲ ನಮ್ಮ ಮನೆ ಓನರು. ನನ್ನ ಸ್ವಂತ ಅಣ್ಣಗಿಂತ ಹೆಚ್ಚು ಮಾಡೋರು.